Hello, Namaste. In this video, we are going to discuss about the science model question paper 2. ನೋಡಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂದ 4 ಮಾಡಲ್ ಪೇಪರ್ ಬಿಟ್ಟಿದ್ದಾರೆ. ಆ 4 ಮಾಡಲ್ ಪೇಪರ್ ಜೊತೆ ನಿಮ್ಮ ಸ್ಕೂಲಲ್ಲಿ ಮಾಡುವಂತಹ ತಾಲೂಕು, ಡಿಸ್ಟಿಕ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗಳು ಮತ್ತೆ ಈ 4 ಪೇಪರ್ಗಳನ್ನ ಓದ್ಕೊಂಡ್ರೆ ನೀವು ಅದೇ ತರ ನಿಯರ್ಲಿ 10 ಕ್ವಶನ್ ಪೇಪರ್ ಆಗುತ್ತೆ. ಈ 10 ಕ್ವಶನ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಡೆಫಿನೆಟ್ ಆಗಿ ಸ್ಕೋರ್ ಮಾಡೋದಕ್ಕೆ ಯಾವ ಕ್ವಶನ್ ಓದಬೇಕು, ಹೇಗೆ ಓದಬೇಕು ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ಸೊ ಡೋಂಟ್ ಸ್ಕಿಪ್ ದ ಕ್ವಶನ್ ಪೇಪರ್ಸ್. ಕ್ವಶನ್ ಪೇಪರ್ಗಳನ್ನ ಸ್ಕಿಪ್ ಮಾಡಿಬಿಡಿ. ಸೊ ಹಾಗಿದ್ರೆ ಬನ್ನಿ ಮಾಡಲ್ ಪೇಪರ್ 2 ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಓಕೆ, ಸೊ ಮಾಡಲ್ ಪೇಪರ್ 2 ಅಲ್ಲಿ ನೋಡಿ, ಫಸ್ಟ್ ವಿ ವಿಲ್ ಮೂವ್ ಆನ್ ಟು ದಿ ಫಿಸಿಕ್ಸ್. ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್. ಫಸ್ಟ್ ಚೂಸ್ ದಿ ಕರೆಕ್ಟ್ ಆನ್ಸರ್. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನ ಈಗ ಸ್ಟಡಿ ಮಾಡ್ತಾ ಹೋಗೋಣ. ವಾಟ್ಸ್ ದ ಫಸ್ಟ್ ಕ್ವಶನ್? ನೋಡಿ, ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಕಾನ್ಕೇವ್ ಲೆನ್ಸ್. ಈಗ ಕಾನ್ಕೇವ್ ಲೆನ್ಸ್ ಅಂದ್ರೆ ಹೆಂಗಿರುತ್ತೆ ನೋಡ್ಕೊಳ್ಳಿ ಫಸ್ಟ್. ಕಾನ್ಕೇವ್ ಲೆನ್ಸ್ ಅಂದ್ರೆ ಈ ತರ ಎರಡು ಆ ಕಡೆ ಬಲ್ಜ್ ಆಗಿರುತ್ತೆ, ಮಧ್ಯದಲ್ಲಿ ತಿನ್ ಆಗಿರುತ್ತೆ. ಕರೆಕ್ಟಾ? ಇನ್ ದ ಮಿಡಲ್ ಥಿನ್ನರ್, thicker at the edges. That is also called as diverging lens. Diverging lens ಆಗಿರುತ್ತೆ. The crystalline lens of the eye in the old age people sometimes become milky cloudy. Milky ಆಗುತ್ತೆ ಮತ್ತೆ cloudy ಆಗುತ್ತೆ. ಯಾವುದು condition? That is cataract. Presbyopia ಅಂದ್ರೆ that is the person is suffering from the myopia and hypermetropia. ಒಂದು ದೂರದ್ದು ಕಾಣೋದು ಹತ್ರದ್ದು ಕಾಣೋದು ಅಂತ ಮಾತ್ರ presbyopia ಬರೋದು. ಓಕೆ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಮಿಡಲ್ ಫಿಂಗರ್ ಶೋಸ್ ದ. ನೋಡಿ, ಇದು ಥಂಬ್ ಫಿಂಗರ್, ಇದು 4 ಫಿಂಗರ್, ಮಿಡಲ್ ಫಿಂಗರ್ ಅಂತ ಕಡೆ. ಆಯ್ತಾ? ಇದರಲ್ಲಿ ಮಿಡಲ್ ಫಿಂಗರ್ ಏನ್ ತೋರಿಸುತ್ತೆ ನೋಡಿ, ಮಿಡಲ್ ಫಿಂಗರ್ ದಿಸ್ ಇಸ್ ಮಿಡಲ್ ಫಿಂಗರ್ ಏನ್ ತೋರಿಸುತ್ತೆ? ಕರೆಂಟ್. ನೋಡಿ, ಫಾದರ್ ಅಲ್ಲ, ಮದರ್ ಫಾದರ್ ಚೈಲ್ಡ್, ಮದರ್ ಫಾದರ್ ಚೈಲ್ಡ್ ಅಂತ ನೆನ್ಬೇಕಂడి. ಮದರ್ ಅಂದ್ರೇನು? ಮ್ಯಾಗ್ನೆಟಿಕ್ ಮೋಷನ್ ಆಫ್ ಕರೆಂಟ್. ಮೋಷನ್ ಆಫ್ ಕರೆಂಟ್ ನ ತೋರಿಸುತ್ತೆ. ಎಫ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಸಿ ಮೀನ್ಸ್ ಕರೆಂಟ್. ಅಷ್ಟೇ, ಮುಗೀತು. ಸೊ ನೆಕ್ಸ್ಟ್, ದ ಫೋಕಲ್ ಲೆಂತ್ ಆಫ್ ಸ್ಪೆರಿಕಲ್ ಮಿರರ್. ಫೋಕಲ್ ಲೆಂತ್ ಕೊಟ್ಟಿದ್ದೇನೆ, ಆರ್ ಇಸ್ ಈಕ್ವಲ್ ಟು 2f. ಕರೆಕ್ಟಾ? ಸೊ ಫೋಕಲ್ ಲೆಂತ್ ಕೊಟ್ಟಿದ್ರೆ we have to find radius of curvature, that is 2 into 25, that is 50 answer. Symbol for connecting electric circuit in series. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸೀರೀಸ್ ಅಂತೆ, ಕನೆಕ್ಟಿವ್ ಸೀರೀಸ್. ನೋಡಿ, ಸರ್ಕ್ಯೂಟ್ ಇಲ್ಲೊಂದು ಬ್ಯಾಟ್ರಿ, ಇದೊಂದು ಬ್ಯಾಟ್ರಿ ಸೀರೀಸ್ ಕನೆಕ್ಟ್ ಮಾಡಬೇಕು. ಓಕೆ, ಪವರ್ ಆಫ್ ಅಕಾಮಡೇಷನ್ ಟು ಸಿ ಆಬ್ಜೆಕ್ಟ್ ಇನ್ ದ ಡಿಫರೆಂಟ್ ಡಿಸ್ಟೆನ್ಸ್. ನೋಡ್ರಪ್ಪ, ಈಗ ಏನಿಲ್ಲ, ನೀವು ಇಷ್ಟೊಂದು ಓದೋದು ಬೇಡ ನನಗೆ. ನೀವು ಅನ್ಕೊಂಡಿದ್ರು, ಇದು ನೀವು ಸುಂದರ, ಅತಿ ಸುಂದರವಾಗಿದ್ದೀರಿ ನೀವು. ಆಯ್ತಾ? ಇದು ನೀವು ಏನ್ ಹಿಂಗ್ ಬರೆದ್ರು ಅಂತ ಅದು ಬೇರೆ ಇದ್ ಮಾಡಕ್ ಹೋಗ್ಬೇಡಿ. ಸೊ ಜಸ್ಟ್ ಫಾರ್ ಫನ್ ಅಷ್ಟೇ. ನೋಡಿ, ಇದು ನೀವೀಗ ಇಲ್ಲಿ ಎಲ್ಲೋ ಇರುವಂತ ಯಾವ್ದು ನಮ್ ಫೇವ್ರೆಟ್ ಪ್ರಾಣಿ ಯಾವ್ದು ಹೇಳಿ? ಫೇವ್ರೆಟ್ ಪ್ರಾಣಿ ಅವ್ನು ಕಂಡಿಡಿರಪ್ಪ ಯಾವ್ದು. ಆಮೇಲೆ ಸಾಕು, ಇದು ನನ್ನ ಫೇವ್ರೆಟ್ ಯಾವ್ದು ಹೇಳಿ? ಆನೆ. ಆಯ್ತಾ? ಈಗ ನೀವು ಈ ಆನೆನ ನೋಡ್ತಿದ್ದೀರಿ. ಈಗ ಆನೆ ದೂರದಲ್ಲಿ ಐತಿ ಅನ್ಕೊಳ್ಳಿ. ನಿಮ್ಮ ದೂರದಲ್ಲಿ ಇರ್ಬೇಕಾದ್ರೆ ನಿಮ್ ಕಣ್ಣಲ್ಲಿ ಏನ್ ಚೇಂಜಸ್ ಆಗುತ್ತೆ ನೋಡಿ. ದೂರದಲ್ಲಿ ನೋಡ್ಬೇಕಾದ್ರೆ ಈ ಆನೆ ನೀವು ಫೋಕಸ್ ನೋಡ್ಕೊ, ದೂರ ಇದೆಯಲ್ಲ, ಫೋಕಲ್ ಲೆಂತ್ ಇಂಕ್ರೀಸ್ ಆಯ್ತಾ? ಫೋಕಲ್ ಲೆಂತ್ ಇಂಕ್ರೀಸ್ ಆದಾಗ ನಿಮ್ಮ ಸೀಲಿಯರಿ ಮಸಲ್ಸ್ ಏನಾಯ್ತು? ರಿಲ್ಯಾಕ್ಸ್ ಆಯ್ತು. ಹಿಂದಕ್ಕೆ ಹೋದು ಅವು ಪೂರ್ತಿ. ಹಿಂದಕ್ಕೆ ಹೋದಾಗ ಲೆನ್ಸ್ ಏನಾಯ್ತು? ಲೆನ್ಸ್ ಥಿನ್ ಆಯ್ತು, ತೆಳುಗಾಯ್ತು. ನೋಡಿ, ಲೆನ್ಸ್ ಬಿಕಮ್ ಥಿನ್. ಕರೆಕ್ಟಾ? ಇದೇ ಆನೆ ನಿಮ್ಮ ಹತ್ರಕ್ಕೆ ಬಂದ್ಬಿಡ್ದು ಅನ್ಕೊಳ್ಳೋಣ. ಈಗ ನಿಮ್ಮ ಪೂರ್ತಿ ಹತ್ರ ಬಂದ್ಬಿಡ್ತು ಈಗ ಆನೆ. ಇಲ್ಲಿ ನೋಡಿ, ದಿಸ್ ಇಸ್ ಆನೆ. ಫುಲ್ ಹತ್ರ ಬಂದ್ಬಿಡ್ತು. ಆನೆ ಹತ್ರ ಬಂದಾಗ ನೀವು ಫೋಕಸ್ ನ ಡಿಕ್ರೀಸ್ ಮಾಡ್ತೀರಾ. ಫೋಕಲ್ ಲೆಂತ್ ಏನಾಯ್ತು? ಡಿಕ್ರೀಸ್ ಆಯ್ತು. ಆಮೇಲೆ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆದು ಲೆನ್ಸ್ ಏನಾಯ್ತು? ಥಿಕ್ ಆಯ್ತು, ಈ ತರ ದಪ್ಪ ಆಯ್ತು ಲೆನ್ಸ್. ಇಷ್ಟೇ, ಇದ್ರಲ್ಲಿ ಬರ್ದಿರೋದು ನೋಡಿ. ಸೀಲಿಯರಿ ಮಸಲ್ಸ್ ವಿಲ್ ಬಿ ರಿಲ್ಯಾಕ್ಸ್ಡ್, ಲೆನ್ಸ್ ಬಿಕಮ್ ಥಿನ್, ಫೋಕಲ್ ಲೆಂತ್ ವಿಲ್ ಬಿ ಇನ್ಕ್ರೀಸಸ್. ಮುಗೀತು. ಇಲ್ಲಿ ನೋಡಿ, ಕ್ಲೋಸರ್ ಬಂದಾಗ ಸೀಲಿಯರಿ ಮಸಲ್ಸ್ ವಿಲ್ ಬಿ ಕಾಂಟ್ರಾಕ್ಟ್, ಲೆನ್ಸ್ ಬಿಕಮ್ ಥಿಕ್ಕರ್ ಅಂಡ್ ಫೋಕಲ್ ಲೆಂತ್ ಬಿಕಮ್ ಡಿಕ್ರೀಸಸ್. ಏನ್ ದೂರ ನೋಡ್ತಿದ್ದೆ, ಫೋಕಸ್ ಜಾಸ್ತಿ ಆಯ್ತು. ಮುಗೀತು. ಜಾಸ್ತಿ ಆಗ್ಬೇಕಾದ್ರೆ ಸೀಲಿಯರಿ ಮಸಲ್ಸ್ ಹಿಂದಕ್ಕೆ ಹೋದು, ಲೆನ್ಸ್ ತಿನ್ ಆಯ್ತು. ಅಷ್ಟೇ. ಅದೇ ನೀವು ಒತ್ತರಕ್ಕೆ ಬಂದಾಗ ಸೀಲಿಯರಿ ಮಸಲ್ಸ್ ಕಂಪ್ರೆಸ್ ಆಗ್ತವೆ. ಕಂಪ್ರೆಸ್ ಆದಾಗ ಐ ಲೆನ್ಸ್ ದಪ್ಪ ಆಗುತ್ತೆ, ಬೋಲ್ಡ್ ಆಗುತ್ತೆ. ಆಮೇಲೆ ಫೋಕಸ್ ಡಿಕ್ರೀಸ್ ಆಯ್ತು. ಅಷ್ಟೇ, ಮುಗೀತು. ಏನ್ ಕಷ್ಟ ಇದೆಯಪ್ಪ? ಸ್ಟಾರ್ ಅಪಿಯರ್ಸ್ ಟು ಟ್ವಿಂಕ್ಲಿಂಗ್. ವೈ? ಯಾಕೆ ಸ್ಟಾರ್ ಹೊಳಿತವೆ ನೋಡಿ? ಸ್ಟಾರ್ ಎಮಿಟ್ಸ್ ದೇರ್ ಓನ್ ಲೈಟ್. ಅದಕ್ಕೆ ಸ್ವಂತ ಲೈಟ್ ಇದೆ. ಓಕೆ, ದ ಲೈಟ್ ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಆ ಲೈಟ್ ಯಾಕೆ ಬರುತ್ತದೆ? ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್. ದ ಸ್ಟಾರ್ ಲೈಟ್ ಎಂಟರ್ಸ್ ದಿ ಅರ್ತ್ ಅಂಡರ್ಗೋ ರಿಫ್ರಾಕ್ಷನ್ ಕಂಟಿನ್ಯೂಸ್ ರಿಫ್ರಾಕ್ಷನ್ ಆಗುತ್ತೆ. ಯಾಕಂದ್ರೆ ಝೋನ್ಸ್ ಇರುತ್ತಲ್ಲ, ಬೇರೆ ಬೇರೆ ಏನು ಸ್ಪಿಯರ್ಸ್ ಇರುತ್ತಲ್ಲ, ಆ ಸ್ಪಿಯರ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ವೇರಿ ಆಗ್ತಾ ಹೋಗುತ್ತೆ. The refractive index occurs in the media gradually changing the refractive index. ಅದು ಗ್ರಾಜುಯಲಿ ಏನಾಗುತ್ತೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್
ದ ಮೀಡಿಯಾ ಚೇಂಜ್ ಆಗಿರುತ್ತೆ ಅದಕ್ಕೆ. ಓಕೆ, ಸೊಲಿನಾಯ್ಡ್ ಹೌ ದಿಸ್ ಕನ್ವರ್ಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟ್. ಸೊಲಿನಾಯ್ಡ್ ಅಂದ್ರೆ ಏನು? ದ ಮೆನಿ ಟರ್ನ್ಸ್ ಆಫ್ ಕಾಪರ್ ವೈರ್ಸ್ ರ್ಯಾಪ್ಡ್ ಇನ್ ದ ಶೇಪ್ ಆಫ್ ಸಿಲಿಂಡರ್ ತರ ರ್ಯಾಪ್ ಮಾಡಿರ್ತೀವಿ, ಅದಕ್ಕೆ ಅದನ್ನು ಸಿಲಿಂಡರ್ ಅಂತ ಕರಿತೀವಿ. ಅದು ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತಂದ್ರೆ ನೋಡಿ, ಸಿನ್ಸಿಯರ್ ಸೊಲಿನಾಯ್ಡ್ ದಟ್ ಇಸ್ ಎ ಮ್ಯಾಗ್ನೆಟೈಸ್ ಪೀಸ್, ಒಂದು ಸಾಫ್ಟ್ ಐರನ್ ಇಡ್ತೀವಿ, ಸಾಫ್ಟ್ ಐರನ್ ಇಟ್ಟು ಕರೆಂಟ್ ನ ಪಾಸ್ ಮಾಡಿದ ತಕ್ಷಣ ಅದೇನ ಆಕ್ಟ್ ಮಾಡುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್, ರಿಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಬೈ ವೈಟ್ ಲೈಟ್. ಸೊ ವೆರಿ ಇಂಪಾರ್ಟೆಂಟ್, ಈ ಡಯಾಗ್ರಾಮ್ ಇಂಪಾರ್ಟೆಂಟ್, ಕೇಳಿ ಕೇಳ್ತಾನೆ. ಓಮ್ಸ್ ಲಾ ನಾವೀಗ ಆಗ್ತಾನೆ ಬುಡ್ಕತ್ತಲ್ಲ ಪ್ರೀವಿಯಸ್ ಪೇಪರ್ ಇಂದಲ್ವೇ ಓಮ್ಸ್ ಲಾ ಇಸ್ ಇಂಪಾರ್ಟೆಂಟ್. ನೋಡಿ, ಈ ಕ್ವಶನ್ ಪ್ರೀವಿಯಸ್ ತುಂಬಾ ಸರಿ ಕೇಳಿದ್ದೇನೆ. ಅವು ಆರ್ ಅಮೀಟರ್ ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅಮೀಟರ್ ಯಾವ ರೀತಿ ಕನೆಕ್ಟ್ ಮಾಡಿರುತ್ತೆ ಸರ್ಕ್ಯೂಟ್ ನೋಡ್ಬೇಕು ಈಗ. ನೋಡಿ, ಇದು ಅಮೀಟರ್ ಕರೆಕ್ಟಾ? ಓಕೆ, ಇಲ್ಲಿ ಇಲ್ಲಿ ವೋಲ್ಟ್ ಮೀಟರ್ ಅಂತ ಬರೀತೀವಿ ನೀವು, ಕರೆಕ್ಟಾ? ಈ ತರ ವೋಲ್ಟ್ ಮೀಟರ್ ಪ್ಯಾರಲಲ್, ಅಮೀಟರ್ ಆದ್ರೆ ಸೀರೀಸ್ ಅಷ್ಟೇ. ನೋಡಿ, ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೈ. V is directly proportional to potential difference across the given metallic wire is directly proportional to current ಅಂತ ಅಷ್ಟೇ. ನೋಡಿ, given metallic wire is directly proportional to the current and the temperature remains constant. ಮುಗೀತು. ಅಮೀಟರ್ ಇಸ್ ಕನೆಕ್ಟೆಡ್ ಇನ್ನೇ ಎಲ್ಲದರ ಸೀರೀಸ್ ಕನೆಕ್ಟ್ ಮಾಡುತ್ತೆ, ಕರೆಕ್ಟಾ? ಅಮೀಟರ್ ಇಸ್ ಕನೆಕ್ಟೆಡ್ ಸೀರೀಸ್. ಹಾಗಾದ್ರೆ ವೋಲ್ಟ್ ಮೀಟರ್ ಯಾವ್ದು ಕನೆಕ್ಟ್ ಮಾಡುತ್ತೆ? ಕರೆಂಟ್ ಇನ್ ಪ್ಯಾರಲ್. ಮುಗೀತು. ನೆಕ್ಸ್ಟ್, ಅಮೀಟರ್ ಏನ್ ಕೆಲಸ ಮಾಡುತ್ತೆ? ಮೆಜರ್ ದ ಕರೆಂಟ್. ಅಮೀಟರ್ ಕರೆಂಟ್ ನ ಮೆಜರ್ಮೆಂಟ್ ಕೆಲಸ ಮಾಡಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ವಿ ಮೆಜರ್ ಮಾಡುತ್ತೆ. ಮುಗೀತು. ಎಷ್ಟು ಈಸಿ. ಓಮ್ಸ್ ಲಾ ಆಯ್ತು, ಅಮೀಟರ್ ಆಯ್ತು. ಅಮೀಟರ್ ಅದು ಇಷ್ಟು ಯೂಸ್ ಏನಾಯ್ತು ಆಯ್ತು. ನೋಡಿ, ಜೌಲ್ಸ್ ಲಾ, ಇದ್ರ ಬಗ್ಗೆ ತಲೆಗೆ ಹೋಗ್ಬಿಡಿ. ಈಸಿ, ವೆರಿ ಈಸಿ. ನೋಡಿ, H is equal to I square RT. ಇದೊಂದು ಈಕ್ವೇಶನ್ ನೆನ್ಪಿಟ್ಕೊಳ್ಳಿ ಸಾಕು. ನೋಡಿ, ಹೀಟ್ ಪ್ರೊಡ್ಯೂಸ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಎ ಕರೆಂಟ್. ಮುಗೀತು. ಐದರ ಕರೆಂಟ್. ಹೀಟ್ ಪ್ರೊಡ್ಯೂಸ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ರೆಸಿಸ್ಟೆನ್ಸ್. ಹೀಟ್ ಪ್ರೊಡ್ಯೂಸಿಂಗ್ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಮುಗೀತು. ಟೈಮ್ ಟೇಕನ್ ಟು ಕರೆಂಟ್ ಫ್ಲೋ ಥ್ರೂ ಹೀಟ್. ಮುಗೀತು. ನೆಕ್ಸ್ಟ್ ಕೇಳಿದ್ರೆ, ಹೌ ಡಸ್ ದ ಫ್ಯೂಸ್ ವರ್ಕ್ ಇನ್ ಎ ಸರ್ಕ್ಯೂಟ್. ಫ್ಯೂಸ್ ಯಾವ ರೀತಿ ವರ್ಕ್ ಆಗುತ್ತೆ? ಆ ಫ್ಯೂಸ್ ತಗೊಂಡೋಗಿ ನಾವು ಮೇನ್ ವೈರ್ ಕನೆಕ್ಟ್ ಮಾಡಿರ್ತೀವಿ. ಇಟ್ ಇಸ್ ಕನೆಕ್ಟೆಡ್ ಇನ್ ದ ಸೀರೀಸ್. ಓಕೆ, ವೆನ್ ದ ಕರೆಂಟ್ ಲಾರ್ಜ್ ದೆನ್ ದಿ ಸ್ಪೆಸಿಫೈಡ್ ವ್ಯಾಲ್ಯೂ, ನಮ್ಗೆ ಎಷ್ಟು ಬೇಕಾದ್ರೆ ಕರೆಂಟ್ ಜಾಸ್ತಿ ಕರೆಂಟ್ ಬಂದಾಗ ಆ ವೈರ್ ಏನಾಗುತ್ತೆ? ಮೆಲ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ನ ಸೇವ್ ಮಾಡುತ್ತೆ. ಸೊ ದ ಸರ್ಕ್ಯೂಟ್ ದ ಫ್ಯೂಸ್ ಮೆಲ್ಟ್ಸ್ ಅಂಡ್ ಬ್ರೇಕ್ ದ ಸರ್ಕ್ಯೂಟ್. ಆ ಸರ್ಕ್ಯೂಟ್ ನ ಬ್ರೇಕ್ ಮಾಡುತ್ತೆ. ಇದು ಯೂಸಸ್ ಆಫ್ ಫ್ಯೂಸ್. ನೆಕ್ಸ್ಟ್, ಹೌ ಡು ಯು ಟ್ರೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದಿ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಕಂಪಾಸ್ ನೀಡಲ್. ಕಂಪಾಸ್ ನೀಡಲ್ ಮುಖಾಂತರ ಆ ಮ್ಯಾಗ್ನೆಟಿಕ್ ಸುತ್ತ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಐಡೆಂಟಿಫೈ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ ಅಂದ್ರೆ ಎರಡು ಡೈರೆಕ್ಷನ್ ತೋರ್ಸಕ್ಕಾಗಲ್ಲ ಅದಕ್ಕೆ. ಟೇಕ್ ಎ ಸ್ಮಾಲ್ ಕಾಂಪಾಸ್ ಅಂಡ್ ಬಾರ್ ಮ್ಯಾಗ್ನೆಟ್, ಪ್ಲೇಸ್ ಎ ಮ್ಯಾಗ್ನೆಟ್ ಆನ್ ದಿ ಶೀಟ್ ಮೇಲೆ ಕಾಂಪಾಸ್ ನ ಇಡಿ, ವೈಟ್ ಪೇಪರ್, ಫಿಕ್ಸ್ ಇಟ್, ಡ್ರಾ ಎ ಬೋರ್ಡ್, ಮಾರ್ಕ್ ಎ ಬೌಂಡ್ರೀಸ್ ಆನ್ ದ ಮ್ಯಾಗ್ನೆಟ್ ಮೇಲೆ ಒಂದು ಬೋರ್ಡರ್ಸ್ ಗಳನ್ನ ಮಾಡ್ಕೊಳ್ಳಿ. ಅಂಡ್ place a compass and near the north pole and magnet, mark a position of the two ends of the needle. Needle na ಎರಡು end ನ mark ಮಾಡ್ಕೊಳ್ಳಿ. Now move the needles and the new position such that south pole occupy the position of the previously occupied north pole. North pole ಇರೋದು south pole ಗೆ occupy ಮಾಡ್ಕೊಳ್ಳುತ್ತೆ. This way the process step by step till we reaches the south pole and magnet. Join the piece of the point of the marked on paper by the smooth curve. ಸ್ಮೂತ್ ಕರ್ವ್ ಅಂದ್ರೆ ಈಗ ನೀವು ಕಾಂಪಾಸ್ ಇಟ್ಟಿರ್ತೀರಲ್ವಾ, ಈ ತರ ಕರ್ವ್ ತರ ಬಂದಂಗ ಆಗಿರುತ್ತೆ. ಕರ್ವ್ ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಕರ್ವ್ ಇಂಡಿಕೇಟ್ಸ್ ದ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದಿ ಬಾರ್ ಮ್ಯಾಗ್ನೆಟ್ ಸುತ್ತ ಇರುವಂಥದ್ದು. ರಿಪೀಟೆಡ್ ಅಬೋವ್ ದ ಪ್ರೊಸೆಸ್ ವಿ ಡ್ರಾನ್ ಮೆನಿ ಲೈನ್ಸ್ ಇಸ್ ಪಾಸಿಬಲ್. ಜಾಸ್ತಿ ಲೈನ್ಸ್ ಬಂದಿರುತ್ತೆ. ಡಿಪೆಂಡ್ಸ್ ಅಪಾನ್ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟ್. ಕಾಂಪಾಸ್ ನೀಡಲ್ ವಿಲ್ ನಾಟ್ ಪಾಯಿಂಟ್ ಟುವರ್ಡ್ಸ್ ದಿ ಟೂ ಡೈರೆಕ್ಷನ್. ಯಾಕೆ ನೋಡಿ, ಎರಡು ಇಂಟರ್ಸೆಕ್ಟ್ ಆಗಲ್ಲ ಅಂದ್ರೆ ಅದು ಎರಡು ಡೈರೆಕ್ಷನ್ ಪಾಯಿಂಟ್ ಆಗಲ್ಲ ಅದಕ್ಕೆ. ನೋಡಿ, ಹೌ ಡಸ್ ದ ಕಾಸಸ್ ಆಫ್ ಓವರ್ ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಏನ್ ಸಿಂಪಲ್ ನೋಡಿ. ಈಗ ದಿಸ್ ಇಸ್ ಬ್ಲಾಕ್ ವೈರ್ ಅಥವಾ ನ್ಯೂಟ್ರಲ್ ವೈರ್ ಅಂತ ಕರೀತಾರೆ, ಕರೆಕ್ಟಾ? ನ್ಯೂಟ್ರಲ್ ವೈರ್ ಕಪ್ಪು ಕಲರ್ ಇರುತ್ತೆ. ಇನ್ನೊಂದು ದಟ್ ಈಸ್ ರೆಡ್ ವೈರ್, ದಟ್ ಈಸ್ ಕಾಲ್ಡ್ ಎಸ್ ಲೈವ್ ವೈರ್. ಇವೆರಡು ವೈರ್ಗಳು ಟಚ್ ಆಯ್ತು ಅಂದ್ರೆ ಸಾಕು, ಶಾರ್ಟ್ ಸರ್ಕ್ಯೂಟ್ ಆಯ್ತು. ನ್ಯೂಟ್ರಲ್ ವೈರ್, ಲೈವ್ ವೈರ್. ನೋಡಿ, ಅದೇ ಹೆಂಗೆ ಓವರ್ ಲೋಡಿಂಗ್ ಆಗತ್ತಂದ್ರೆ ಆಕ್ಸಿಡೆಂಟ್ ಐಕಿಂದ ಸಪ್ಲೈ ಆಫ್ ವೋಲ್ಟೇಜ್ ಜಾಸ್ತಿ ವೋಲ್ಟೇಜ್ ಬಂದ ಅಂದ ತಕ್ಷಣ ಓವರ್ ಲೋಡಿಂಗ್ ಆಯ್ತು. ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸ್ ಒಂದೇ ತಗ ಮಿಕ್ಸಿ, ಗ್ರೈಂಡರ್, ವಾಷಿಂಗ್ ಮಿಷಿನ್ ಎಲ್ಲ ಒಂದಕ್ಕೆ ಹಾಕು, ಶಾರ್ಟ್ ಸರ್ಕ್ಯೂಟ್ ಆಯ್ತು. ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸ್ ಇನ್ ಸಿಂಗಲ್ ಸರ್ಕ್ಯೂಟ್. ಲೈವ್ ವೈರ್ ನೋಡಿ, ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಎರಡು ಕ್ರೆಡಿಟ್ ಕಾಂಟ್ಯಾಕ್ಟ್ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್? ನೋಡಿ, ವೆರಿ ಇಂಪಾರ್ಟೆಂಟ್. ಅರ್ತ್ ವೈರ್, ಫ್ಯೂಸು, ಮತ್ತೆ ಓವರ್ ಲೋಡಿಂಗು, ಎಲೆಕ್ಟ್ರಿಕ್ ಶಾಕು, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಅರ್ತ್ ವೈರ್ ಪ್ರೊವೈಡ್ಸ್ ದ ಲೋ ರೆಸಿಸ್ಟೆನ್ಸ್. ನೋಡಿ, ಅರ್ತ್ ವೈರ್ ಇಂದ ನಮಗೆ ಸಿಗೋದಂತ ಲೋ ರೆಸಿಸ್ಟೆನ್ಸ್ ಆಗ್ತದೆ. ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಕಂಡಕ್ಟ್ ದ ಪಾತ್ ಫಾರ್ ಕರೆಂಟ್ ಈಸಿಯಾಗಿ. ಏನೇನು ಲೀಕೇಜಸ್ ಇಂದ ಕರೆಂಟ್ ಅಲ್ಲಿ ಏನಾದ್ರು ಲೀಕೇಜ್ ಆಯ್ತಾ, ಅದೇನ್ ಮಾಡುತ್ತೆ? ಇಂಟು ದಿ ಅರ್ತ್ ಪ್ರೊಟೆಕ್ಟ್ ಅಸ್ ಫ್ರಮ್ ದಿ ಸೆವೆರಲ್ ಎಲೆಕ್ಟ್ರಿಕಲ್ ಶಾಕ್. ಆ ಲೀಕೇಜ್ ಆದ ಕರೆಂಟ್ ನಮಗೆ ಎಲೆಕ್ಟ್ರಿಕ್ ಶಾಕ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಕರೆಂಟ್ ನ ಏನ್ ಮಾಡುತ್ತೆ? ನಮಗೆ ಎಲೆಕ್ಟ್ರಿಕಲ್ ಶಾಕ್ ಇಂದ ಅವಾಯ್ಡ್ ಮಾಡುತ್ತೆ. ನೋಡಿ, ಇದೊಂದು ಪ್ರಾಬ್ಲಮ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನು ಮಾಡಿದೀನಿ ನೋಡಿ ನಾನು. ಸೊ ಅದೇನು ಕೊಟ್ಟಿದ್ದೀನಿ, ಮತ್ತೆ ಏನ್ ಕೊಟ್ಟಿದ್ದೀನಿ? ದಟ್ ಈಸ್ ರೋ. ಸೊ ಆ ರೆಸಿಸ್ಟೆನ್ಸ್ ದಟ್ ಈಸ್ R1 ವ್ಯಾಲ್ಯೂ ಕೊಟ್ಟಿದೆ. R1 is equal to ಏನು? 4 ohms ಕೊಟ್ಟಿದ್ದೀನಿ. R1 ದಟ್ ಈಸ್ ರೋ L by A ಇದ್ರೆ 4 ohms. ಈಗ R2 ಅಂದ್ರೆ ಏನು? ರೋ L by A. ಸೊ ಅದ್ರ ಹಾಫ್ ಅಂತ ಹೇಳಿದ್ರೆ 1/2 2A ಆಯ್ತಾ?
ಸೊ ಈಗ ರೋ ಎಲ್ ಬೈ ಎ ಅಂದ್ರೇನು 1/4 ದಟ್ ಈಸ್ 1 2 ಓಕೆ ಎಲ್ ಬೈ ಎ ಇರೋದ್ರಿಂದ ದಟ್ ಈಸ್ 1/4 ರೋ ಕಾಮನ್ ತೆಗೆದ್ರಿ 1/a ಉಳಿತು. ಸೊ 1/4 ಇಂಟು ಈ ರೋ ಎಲ್ ಬೈ ಎ ಅಂದ್ರೆ 4 ಓಮ್ಸ್ 4 ಓಮ್ಸ್ ಆಯ್ತು. ನೆಕ್ಸ್ಟ್ R1 ಅಂದ್ರೆ ದಟ್ ಇಸ್ 4 4 4 ಕ್ಯಾನ್ಸಲ್ ಆಯ್ತು, ದಟ್ ಇಸ್ ಬಿಕಮ್ 1 ಓಮ್ಸ್ ಆಯ್ತು. ಇಷ್ಟೇ, ಇದು ಅಷ್ಟೇ ಸೇಮ್ ಈಸಿ ಪ್ರಾಬ್ಲಮ್. ಬಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಲ್ಲಿ ಹೇಳಿದ್ದೇನೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಲ್ಲ ಪ್ಯಾರಲ್ ಹೇಳಿರೋದು, ಪ್ಯಾರಲ್ ಅಂತ ಹೇಳಿದ್ರೆ ಸೊ ರೆಸಿಸ್ಟೆನ್ಸ್ ಪ್ಯಾರಲ್ ಮಾಡಿದ್ವಿ ನೋಡಿ ಇಷ್ಟೇ. ಓಕೆ, ಮಾಡ್ಬಿಟ್ಟು ಆನ್ಸರ್ ಮಾಡಿ ನೀವು. ಓಕೆ, refractive index of light. What is refractive index of light? The phenomena of bending. Refraction ಅಂದ್ರೆ ಏನು? ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಈಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಾ ಟು ದಿ ಅನದರ್ ಮೀಡಿಯಾ. ಒನ್ ಮೀಡಿಯಾದಿಂದ ಇನ್ನೊಂದು ಮೀಡಿಯಾಗೆ ಹೋದಾಗ ಲೈಟ್ ಬೆಂಡ್ ಆದರೆ ಅದನ್ನು ರಿಫ್ರಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈ ಬೆಂಡ್ ಅಂದ್ರೆ ಏನು? 2.42. ನೋಡಿ ಏನಿಲ್ಲ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಎ ಮೀಡಿಯಾ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಎ ಡೈಮಂಡ್. ಅಂದ್ರೆ ಲೈಟ್ ಸ್ಪೀಡ್ ಆಫ್ ಲೈಟ್ ಇನ್ ಎ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಎ ಡೈಮಂಡ್. ಅಷ್ಟೇ, ಮುಗಿತು. ವಾಟ್ ಇಸ್ ದ ಯೂಸ್ ಆಫ್ ಕಾನ್ಕೇವ್ ಮಿರರ್? ಫಸ್ಟ್ ಕಾನ್ಕೇವ್ ಮಿರರ್ ಅಂದ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನೋಡಿ ಈ ತರ ಇರುತ್ತೆ ಕಾನ್ಕೇವ್ ಮಿರರ್, ಕರೆಕ್ಟಾ? ಕರೆಕ್ಟ್. ಕಾನ್ಕೇವ್ ಮಿರರ್, ವಾಟ್ ಇಸ್ ರೈಟ್ ಇಸ್ ದ ಯೂಸಸ್? ಇಟ್ ಇಸ್ ಯೂಸ್ ಇನ್ ಸರ್ಚಿಂಗ್ ಟಾರ್ಚ್, ಸರ್ಚಿಂಗ್ ಲೈಟ್ಸ್. ಸೊ ಟಾರ್ಚ್ ಗಳು ಬಳಸ್ತಾರೆ, ಸರ್ಚಿಂಗ್ ಲೈಟ್ ಗಳು ಬಳಸ್ತಾರೆ. ಯೂಸ್ ಇನ್ ವೆಹಿಕಲ್ ಹೆಡ್ ಲ್ಯಾಂಪ್ ಇರುತ್ತೆ ಮುಂದೆ, ಧೂಮ್, ಅಲ್ಲಿ ಬಳಸ್ತಾರೆ. ಶೇವಿಂಗ್ ಮಿರರ್ಸ್, ಬುಳ್ಳೆ ಗಿಳ್ಳೆ ಹುಡುಗಪ್ಪ ಕಾಣ್ಲಿ ಅಂತ ಅದಕ್ಕೋಸ್ಕರ ಶೇವಿಂಗ್ ಮಿರರ್ಸ್ ಅಲ್ಲಿ ಬಳಸಿರ್ತಾರೆ. ಡೆಂಟಿಸ್ಟ್, ಝೂಮ್ ಹಾಕ್ಬೇಕಲ್ಲ, ನಿಮ್ಮ ಟೀತು ಏನು ಎಲ್ಲಿ ಚಾಕ್ಲೇಟ್ ತಿಂದು ಹುಳ ಆಗಿದೆ ಅಂತೆಲ್ಲ ನಾವು ನೋಡ್ಬೇಕಲ್ಲ. ಸೊ ಅಲ್ಲಿ ಏನ್ ಮಾಡ್ತಾರೆ, ಬೂತ್ ಕಣ್ಣಿನಲ್ಲಿ ಇಟ್ಕೊಳ್ತಾರೆ. ಸೊ ಅಲ್ಲಿ ಸೋಲಾರ್ ಫರ್ನೆಸ್ ಗಳಲ್ಲಿ ಜಾಸ್ ಸನ್ಲೈಟ್ ನ ಫೋಕಸ್ ಮಾಡಿ ಅದಕ್ಕೋಸ್ಕರ. ನೆಕ್ಸ್ಟ್, ವಾಟ್ ಇಸ್ ಸಮ್ ಫಾರ್ಮುಲಾ ಫಾರ್ ಮಿರರ್? ದಟ್ ಇಸ್ 1/v ಪ್ಲಸ್ 1/u ಕಲ್ಸ್ ಟು 1/f ಅಥವಾ 1/f. ಓಕೆ, ಇದಿಷ್ಟು ಫಿಸಿಕ್ಸ್. ಈಗ ಕೆಮಿಸ್ಟ್ರಿಗೆ ಹೋಗೋಣ. ಅಂಡ್ ಅಲೈ ಇಸ್ ಮೇಡ್ ಅಪ್ ಆಫ್ ಕಾಪರ್ ಅಂಡ್ ಟಿನ್. ನೋಡಿ, ಕಾಪರ್ ಅಂಡ್ ಟಿನ್ ಇಂದ ಅದೇ, ದಟ್ ಈಸ್ ಕಾಲ್ಡ್ ಆಸ್ ಬ್ರಾಸ್. ಹಾಗಾದ್ರೆ ಬ್ರಾನ್ಸ್ ಅಂದ್ರೆ ಏನು? ಕಾಪರ್ ಅಂಡ್ ಟಿನ್. ಟಿನ್ ಇಸ್ SN. ಸ್ಟೇನ್ಲೆಸ್ ಸ್ಟೀಲ್ ಯಾವ್ದಾಗಿರುತ್ತೆ? ಸ್ಟೇನ್ಲೆಸ್ ಸ್ಟೀಲ್ ಇಸ್ ಕಾಪರ್ ಬರಲ್ಲ, ಐರನ್, ಕ್ರೋಮಿಯಂ, ನಿಕ್ಕಲ್ಲು, ಇಷ್ಟರಿಂದ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ನೆಕ್ಸ್ಟ್ ಸೋಲ್ಡರ್ ಇರುತ್ತೆ ಲೆಡ್ ಅಂಡ್ ಟಿನ್. ಈ ಸೋಲ್ಡರ್ ಅದೇ ವೈರ್ಗಳು ಬಳಸ್ತಾರಲ್ಲ, ಇದು ವೆಲ್ಡಿಂಗ್ ಶಾಪ್ಗಳಲ್ಲಿ ಮತ್ತೆ ಫ್ಯೂಸ್ ವೈರ್ ಅಲ್ಲಿ ಬಳಸ್ತಾರೆ, ದಟ್ ಇಸ್ ಸೋಲ್ಡರ್. The reactants that are exchanging of ions and the reactant to each other and form a precipitate, that is ಯಾವುದು ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಸಲ್ಫೇಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. The gas is liberated when sodium bicarbonate react with the dilute sulfuric acid. Sodium bicarbonate, ಫಸ್ಟ್ ಬರ್ಕೊಬಿಡಿ, ಸೋಡಿಯಂ ಬೈಕಾರ್ಬೊನೇಟ್ ಪ್ಲಸ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ HCl. ಇಲ್ಲಿ ಏನ್ ಸಿಂಪಲ್ ನೋಡಿ, ಏನಿದೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮುಗಿತು. ಅದೇ ಏನಾದ್ರು ಒಂದು ಮೆಟಲ್ ಪ್ಲಸ್ ಆಸಿಡ್ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಇದೇನಿದೆ? ಹೈಡ್ರೋಜನ್ ಗ್ಯಾಸ್. ಮೆಟಲ್ ವಿತ್ ಆಸಿಡ್, ಹೈಡ್ರೋಜನ್ ಗ್ಯಾಸ್. ಮೆಟಲ್ ಕಾರ್ಬೊನೇಟ್ ವಿತ್ ಆಸಿಡ್, ದಟ್ ಇಸ್ ಕಾರ್ಬೊನೇಟ್. ಅಷ್ಟು ಹೆಸರು ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ. ಮೆಥಡ್ ಟು ಪ್ರಿವೆಂಟ್ ಕರೋಷನ್. ನೀವು ಕರೋಷನ್ ತುಕ್ಕು ಇದ್ದಂಗೆ ಏನ್ ಮಾಡ್ತೀರಿ? ಬಣ್ಣ ಹೊಡಿತೀರಿ, ಪೇಂಟ್ ಮಾಡ್ತೀರಿ, ಆಯಿಲಿಂಗ್ ಮಾಡ್ತೀರಿ, ಗ್ರೀಸಿಂಗ್ ಮಾಡ್ತೀರಿ, ಗ್ಯಾಲ್ವನೈಸೇಷನ್ ಮಾಡ್ತೀರಿ, ಅಲೈನ್ ಮಾಡ್ತೀರಿ, ಕ್ರೋಮೋಪ್ಲೇಟಿಂಗ್ ಮಾಡ್ತೀರಿ. ಇಷ್ಟೆಲ್ಲ ಪ್ರೊಸೆಸ್ ಬರೀಬಹುದು ನೋಡಿ. ಆಯಿಲಿಂಗ್, ಗ್ರೀಸಿಂಗ್, ಪ್ಲೇಟಿಂಗ್, ಪೇಂಟಿಂಗ್, ಗ್ಯಾಲ್ವನೈಸಿಂಗ್, ಅಲೈಸ್ ಮತ್ತೆ ಕ್ರೋಮೋಪ್ಲೇಟಿಂಗ್, ಆನೋಡೈಸಿಂಗ್ ಎಲ್ಲ ಮಾಡ್ತೀರಿ, ಕರೆಕ್ಟಾ? ಸೊ ಓಕೆ, ನೆಕ್ಸ್ಟ್ homologous series in which the member of the hydrocarbon group in the molecules formula C2H4. Find the molecular formula of fifth. ಇವರು ಫಸ್ಟ್ ಆದ್ರೆ ಸೆಕೆಂಡ್ ಇರ್ತಾರೆ C3H6, C4H10, C5H8, C5H10, C6H12. ಇವರೇ ಫಿಫ್ತ್. ಟರ್ಮೈಟ್ ಪ್ರೋಸೆಸ್ ಆಸ್ ವೈಡರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ವೈ? ಟರ್ಮೈಟ್ ಪ್ರೋಸೆಸ್ ಹೈಲಿ ಎಕ್ಸೋಥರ್ಮಿಕ್. ಅದು ಎಕ್ಸೋಥರ್ಮಿಕ್ ಜಾಸ್ತಿ ಆಗಿರುತ್ತೆ, ತುಂಬಾ ಹೀಟ್ ಅಪ್ ಪ್ರೊಡ್ಯೂಸ್ ಮಾಡುತ್ತೆ. ಐರನ್ ಅಂಡ್ ಇದು ಅಪ್ಟೈನ್ ಮಾಲ್ಟನ್ ಫಾರ್ಮ್. ಮಾಲ್ಟನ್ ಫಾರ್ಮ್ ಸಿಗುತ್ತೆ ನಮಗೆ. ಇದನ್ನ ರೈಲ್ವೆ ಕ್ರಾಕ್ಸ್ ಗಳನ್ನ ಮೋಲ್ಡ್ ಮಾಡಕ್ಕೆ, ಜಾಯಿನ್ ಮಾಡಕ್ಕೆ ಬಳಸ್ತಾರೆ. ಅಲ್ಲಿ ನೋಡಿ, ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡ್ಬೇಕು ನೋಡಿ. ಯಾವ ಟೈಪ್ ಅಂತ ಬರೀ ಕಾಮೆಂಟ್ ಮಾಡಿ, ನಿಮಗೆ ಇದು ಯಾವ ಟೈಪ್ ಕಾಮೆಂಟ್ ಮಾಡಿ ನೋಡಿ. ಬರೀ ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿಸೋದು, ಅದು ಯಾವ ಟೈಪು, ಅದು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕಾ ನೋಡಿ. ಇದು ಸಿಂಗಲ್ ಸಬ್ಸ್ಟೆನ್ಸ್ ಬ್ರೇಕ್ ಆಗಿರೋದ್ರಿಂದ ಇಟ್ ಇಸ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಯ್ತು. ಇದ್ಯಾವ ಟೈಪು ನೋಡಿ, ಯಾವ ಟೈಪ್ ರಿಯಾಕ್ಷನ್ ಇದು? ಒನ್ ಸಬ್ಸ್ಟೆನ್ಸ್ ಬರ್ನ್ ಆಗಿದೆ, ಆಕ್ಸಿಜನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ದಟ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿದೆ. ಓಕೆ, ನೆಕ್ಸ್ಟ್ ಆಲ್ಕಲೈನ್ಸ್. ಇದು ಆಲ್ಕಲೈನ್ಸ್. ವಾಟ್ ಆರ್ ಆಲ್ಕಲೈನ್ಸ್? ಆಲ್ಕಲೈನ್ಸ್ ಅಂದ್ರೆ ಏನಿಲ್ಲ, ಕಾರ್ಬನ್ ವೈ ಇದೆಯಾ, ಕಾರ್ಬನ್ ಟ್ರಿಪಲ್ ಬಾಂಡ್ ನೋಡಿ, ವೈ ಇದೆ. ಸೊ ವೈ ಇರೋದ್ರಿಂದ ಟ್ರಿಪಲ್ ಬಾಂಡ್. ಮಾಲಿಕ್ಯೂಲ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ನೋಡಿ, C6H6 ಬೆನ್ಝೀನ್, ವೆರಿ ಇಂಪಾರ್ಟೆಂಟ್. ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್, ವೆರಿ ಇಂಪಾರ್ಟೆಂಟ್, ಪಕ್ಕಾ ಕ್ವಶನ್. ಮೆಟಲ್ಸ್ ಆರ್ ಸಾಲಿಡ್. ಯಾಕೆ ಸಾಲಿಡ್? ಅಯಾನಿಕ್ ಕಾಂಪೌಂಡ್ ಆರ್ ಸಾಲಿಡ್. ಹಾರ್ಡ್, ಬ್ರಿಟಲ್. ಯಾಕೆ? ಬಿಕಾಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಇವ್ರ ಮಧ್ಯೆ ಸ್ಟ್ರಾಂಗ್ ಫೋರ್ಸ್ ಇರುತ್ತೆ, ಅದಕ್ಕೆ ಅದು ಹಾರ್ಡ್.
ಅಯನ್ ಕಂಪೌಂಡ್ಸ್ ಯಾವ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಯಾಕೆ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಈ ಬಾಂಡ್ಗಳನ್ನ ಬ್ರೇಕ್ ಮಾಡಕ್ಕೆ ಟು ಬ್ರೇಕ್ ದ ಇಂಟರ್ ಅಯಾನಿಕ್ ಬಾಂಡ್ ಅಷ್ಟೇ. ಜನರಲ್ ಸಾಲ್ಯುಬಲ್ ಇನ್ ವಾಟರ್, ನೀರಲ್ಲಿ ಕರಗ್ತವೆ. ನಿಮ್ ಉಪ್ಪಿನ ಪುಡಿ ನೆನ್ಪಿಟ್ಕೊಳ್ರಪ್ಪ, ಆ ಉಪ್ಪಿನ ಪುಡಿ ನೀರ್ ಹಾಕಿದ್ರೆ ನೀರಲ್ಲಿ ಉಪ್ಪು ಕರಗುತ್ತಾ? ಅದೇ ನೀವು ಪೆಟ್ರೋಲ್ ಮತ್ತೆ ಕೆರೋಸಿನ್ ಹಾಕಿದ್ರೆ ಕರಗದಂತ. ಸಾಲ್ವೆಂಟ್ ಸಚ್ ಆಸ್ ಕೆರೋಸಿನ್ ಅಂಡ್ ಪೆಟ್ರೋಲ್ ಇಟ್ ಡು ನಾಟ್ ಡಿಸಾಲ್ವ್. ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮಾಲ್ಟನ್ ಸ್ಟೇಟ್, ಅವು ನೀರಲ್ಲಿ ಅಂದ್ರೆ ನೀರು ಮತ್ತೆ ವಾಟರ್ ಮಿಕ್ಸ್ ಆದಾಗ ಅಯಾನ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಅದೇ ಸಾಲಿಡ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಎ ಸಾಂಪ್ರದಾಯಿಕ ಆಕ್ಸೈಡ್. ಯಾಕೆಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಆಸ್ ಪ್ಲಸ್ ಬೇಸ್ ಅಂಡ್ ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ನೋಡಿ ಇಷ್ಟೇ, ಅದೇ ಆಂಫೋಟರಿಕ್ ಆಕ್ಸೈಡ್ ಅಂತ ಕೇಳಿದ್ರೆ ಒಂದು ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಜಿಂಕ್ ಆಕ್ಸೈಡ್ ಬೋತ್ ರಿಯಾಕ್ಟ್ ವಿತ್ ಆಸಿಡ್ ಅಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಮುಗಿತಾ? ಕ್ಯಾಲ್ಸಿಯಂ ಫ್ಲೋಟ್ ಇನ್ ವಾಟರ್. ಯಾಕೆ? ಬಿಕಾಸ್ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಎ ಸ್ಟಿಕ್ಕಿ ಸರ್ಫೇಸ್ ಆಫ್ ದಿ ಮೆಟಲ್. ಆ ಹೈಡ್ರೋಜನ್ ಬಬಲ್ಸ್ ಬರ್ತಾವಲ್ಲ ಅದೆಲ್ಲ ಸ್ಟಿಕ್ ಆಗಿರುತ್ತೆ, ಸೊ ಅದಕ್ಕೆ ಕ್ಯಾಲ್ಸಿಯಂ ಅದ್ರ ಮೇಲೆ ಫ್ಲೋಟ್ ಆಗುತ್ತೆ. ನೋಡಿ ನೆಕ್ಸ್ಟ್ ಜಿಂಕ್ ಗ್ರಾನ್ಯೂಲ್ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್. ಅದು ಪೂರ್ತಿ ಪಾರ್ಟ್ಸ್ಗಳನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಅಮಾಂಗ್ ದಿ sodium carbonate, sodium oxychloride, sodium carbonate, sodium bicarbonate, calcium sulfate, heavy hydrate. Which compound is used to make a drinking water free from germs? ಅಂದ್ರೆ ಕುಡಿಯೋ ನೀರಲ್ಲಿರುವಂತಹ ಜರ್ಮ್ಸ್ ಗಳನ್ನ ಕಿಲ್ ಮಾಡಕ್ಕೆ ದಟ್ ಇಸ್ ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಮುಗಿತಾ? ನೆಕ್ಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ ಯಾವ್ದು ಬಳಸ್ತಾರೆ? ಸೋಡಿಯಂ ಬೈಕಾರ್ಬೊನೇಟ್ NaHCO3 ನ. ನೆಕ್ಸ್ಟ್ ವಿಚ್ ಕಾಂಪೋನೆಂಟ್ ಡಸ್ ದ ಡಾಕ್ಟರ್ ಯೂಸ್ POP, ಪ್ಲಾಸ್ಟರ್ಸ್ ಆಫ್ ಪ್ಯಾರಿಸ್, ದಟ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆವಿ ಹೈಡ್ರೇಟ್ ನ ಬಳಸ್ತಾರೆ. ಓಕೆ. ನೆಕ್ಸ್ಟ್ ಕ್ಯಾಲ್ಸಿನೇಷನ್ ಮತ್ತೆ ರೋಸ್ಟಿಂಗ್. ಇನ್ ದ ಪ್ರೆಸೆನ್ಸ್ ಆಫ್ ಏರ್, ನೋಡಿ ಕಾರ್ಬೋನೇಟ್ ಓವರ್ CC ನೆನಪಿಟ್ಕೊಳ್ಳಿ. ಕಾರ್ಬೋನೇಟ್ ಓವರ್ ಇಸ್ ಕನ್ವರ್ಟೆಡ್ ಟು ಮೆಟಲ್ ಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್. ಇದು ಸಲ್ಫೈಡ್ ಓವರ್ ಇಸ್ ಕನ್ವರ್ಟೆಡ್ ಟು ಮೆಟಲ್ ಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಇಲ್ಲಿ ಕಾರ್ಬೋನೇಟ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ ಇನ್ ದ ಪ್ರೋಸೆಸ್, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಬರ್ತದೆ ಅಷ್ಟೇ. ನೋಡಿ ಇದು ಎಕ್ಸಾಂಪಲ್ ಕ್ಯಾಲ್ಸಿನೇಷನ್ ಮತ್ತೆ ರೋಸ್ಟಿಂಗ್. ಆಯ್ತಾ? ಓಕೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೇನ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, ಮತ್ತೆ ಇನ್ ಹೈಡ್ರೋಕಾರ್ಬನ್ ವಿತ್ ಎಕ್ಸಾಂಪಲ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಎಕ್ಸಾಂಪಲ್ ಬರೀಬೇಕು. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರ್ ಫೇರ್ಲಿ ಅನ್ರಿಯಾಕ್ಟಿವ್ ಬಟ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ದಿಸ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸನ್ಲೈಟ್ ಮುಖಾಂತರ ಕ್ಲೋರಿನ್ಗಳು ಆಡ್ ಆಗಿ, ನೋಡ್ರಿ ಕ್ಲೋರಿನ್ ಇಸ್ ರೀಪ್ಲೇಸ್ಡ್ ಬೈ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಆಟಮ್ ಕ್ಲೋರಿನ್ ಹೈಡ್ರೋಜನ್ ಆಟಮ್ ಮುಖಾಂತರ ರೀಪ್ಲೇಸ್ ಆಗ್ತಾ ಹೋಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇದು ರಿಯಾಕ್ಷನ್. ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಆಫ್ ಕ್ಲೀನಿಂಗ್ ಆಫ್ ಸೋಪ್. ಇದನ್ನೇ ಎಷ್ಟು ಕೇಳೋಣ, ಲೆಕ್ಕನೇ ಇಲ್ಲ, ತುಂಬಾ ಸಲ ಕೇಳಿದೆ. ಮೋಸ್ಟ್ಲಿ ಡರ್ಟ್ ಇನ್ ಆಯಿಲ್ ನೇಚರ್, ಆಯಿಲ್ ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ಕರೆಕ್ಟಾ? ವಾಟರ್ ಅಲ್ಲಿ ಆಯಿಲ್ ಡಿಸಾಲ್ವ್ ಆಗಲ್ವಾ? ದ ಅಯಾನಿಕ್ ಎಂಡ್, ನೋಡಿ ದಿಸ್ ಇಸ್ ಈ ಬಲ್ಬ್ ದರ ಇದವಲ್ಲ ಇವು ಅಯಾನಿಕ್ ಎಂಡ್. ಇದು ಉದ್ದುದ್ದು ದಾರ ದರ ಇದವಲ್ಲ ಅದು ಕಾರ್ಬನ್ ಚೈನ್. ಇದು ಅಯಾನಿಕ್ ಎಂಡ್ ಏನ್ ಮಾಡುತ್ತೆ? ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ಬಲ್ಬ್ ತರ ಇದವಲ್ಲ ಇವು ಲೈನ್ ಥ್ರೆಡ್, ಇದು ಡರ್ಟ್ ಜೊತೆ ರಿಯಾಕ್ಟ್ ಮಾಡುತ್ತೆ ಅಷ್ಟೇ, ಮುಗೀತು. ಅಂದ್ರೆ ಅಯಾನಿಕ್ ಎಂಡ್ ವಾಟರ್, ವೈಲ್ ಕಾರ್ಬನ್ ಚೈನ್ ಇಂಟರಾಕ್ಟ್ ವಿತ್ ದಿ ಡರ್ಟ್ ಆರ್ ಆಯಿಲ್. ಕಾರ್ಬನ್ ಚೈನ್ ಆಯಿಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಯಾನಿಕ್ ಎಂಡ್ ರಿಯಾಕ್ಟ್ ವಿತ್ ವಾಟರ್. ದ ಸೋಪ್ ಮಾಲಿಕ್ಯೂಲ್ಸ್ ದಟ್ ಸ್ಟ್ರಕ್ಚರ್ ಇಸ್ ಫಾರ್ಮ್ಸ್ ಮಿಸಲ್ಸ್ ಫಾರ್ಮೇಶನ್ ಆಗುತ್ತೆ. ದ ಒನ್ ಎಂಡ್ ಆಫ್ ದಿ ಮಾಲಿಕ್ಯೂಲ್ಸ್ ಟುವರ್ಡ್ಸ್ ದಿ ಆಯಿಲ್ ಡ್ರಾಪ್ಲೆಟ್, ಅನದರ್ ಎಂಡ್ ಇಸ್ ಟುವರ್ಡ್ಸ್ ಫೇಸಿಂಗ್ ಟು ಔಟ್ ಸೈಡ್ ಆಗುತ್ತೆ. ಸೊ ಇದು ಫಾರ್ಮ್ಸ್ ಎಮಲ್ಷನ್ ಮಾಡಿ ಆ ಕಾರ್ಬನ್ ಚೈನ್ ಡರ್ಟ್ ನ ತೆಗೆದು ಆ ವಾಟರ್ ಅಲ್ಲಿ ಡಿಸೋಲ್ವ್ ಮಾಡಿ ಎಮಲ್ಸಿಫೈ ಮಾಡುತ್ತೆ. ಹೆಲ್ಪ್ಸ್ ಟು ಪುಲ್ ಔಟ್ ದ ಡರ್ಟ್ ಇನ್ ದ ವಾಟರ್. ವಿ ಕ್ಯಾನ್ ವಾಶ್ ಅವರ್ ಕ್ಲಾತ್ ಅಂಡ್ ಕ್ಲೀನ್. ಕ್ಲಾತ್ನ ಕ್ಲೀನ್ ಮಾಡಬಹುದು. ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್, ಕಾರ್ಬನ್ ಆಟಮ್ಸ್ ಡು ನಾಟ್ ಫಾರ್ಮ್ C4 ಮೈನಸ್ ಅಂಡ್ C4 ಪ್ಲಸ್. ಕಾರ್ಬನ್ ಇರೋದು ಅಟಾಮಿಕ್ ನಂಬರ್ ಎಷ್ಟಪ್ಪ? ಕಾರ್ಬನ್ ಅಟಾಮಿಕ್ ನಂಬರ್ ಇಸ್ C624 KCl. ಕಾರ್ಬನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಷ್ಟಿದೆ? 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಬಟ್ ಬೇಕಾದ್ರೆ ಎಷ್ಟು? ಇನ್ನೂ 2 ಬೇಕು, ಇನ್ನೂ 4 ಬೇಕು. ಕರೆಕ್ಟಾ? ಸೊ ಅದಕ್ಕೆ 4 ತಗೊಳಕ್ಕೂ ಆಗಲ್ಲ, 4 ಕೊಡಕ್ಕೂ ಆಗಲ್ಲ. ಯಾಕೆ ರೀಸನ್ ಏನು ನೋಡಿ? ಕಾರ್ಬನ್ ಕ್ಯಾನಾಟ್ ಗೈನ್ 4 electrons ಬಿಕಾಸ್ ಇಟ್ ವುಡ್ ಡಿಫಿಕಲ್ಟ್ ನ್ಯೂಕ್ಲಿಯಸ್ ವಿತ್ ದಿ 6 proton ಟು ಹೋಲ್ಡ್ ಇನ್ 10 electrons. ನೋಡಿ ಎಕ್ಸ್ಟ್ರಾ 4 ಬಂದ್ರೆ ಅಲ್ಲಿ 10 ಆಗುತ್ತೆ ನ್ಯೂಕ್ಲಿಯಸ್ಗೆ. ಸೊ ನ್ಯೂಕ್ಲಿಯಸ್ ಅಲ್ಲಿ 10 electrons ಗಳನ್ನ ಹೋಲ್ಡ್ ಮಾಡುವಂತಹ ಒಂದು ಶಕ್ತಿ ಇರಲ್ಲ, ಒಂದು ಎನರ್ಜಿ ಇರಲ್ಲ. ಅದಕ್ಕೆ ಅದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ತಗೊಳಕ್ ಆಗಲ್ಲ. ಅಂಡ್ ಇಟ್ ಕ್ಯಾನಾಟ್ ಲೂಸ್ 4 electron ಲೂಸ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆ ಲೂಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ರಿಮೂವ್ ದ behind the carbon atom and 6 electrons 6 proton nucleus holding that just 2 electrons. ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕು ಟು ರಿಮೂವ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಇರುವಂತಹ 4 ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಜಾಸ್ತಿ ಎಲೆಕ್ಟ್ರಾನ್ ಬೇಕು. ಅದಕ್ಕೆ ಅದೇನಾಗಲ್ಲ, ಅದು ರಿಮೂವ್ ಮಾಡಕ್ ಆಗಲ್ಲ. ಇಷ್ಟು. ಓಕೆ. ನೆಕ್ಸ್ಟ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟಪಟ ಅಂತ ಹೋಗೋಣ. ಎಲೆಕ್ಟ್ರಾನ್ ಹೈಡ್ರೋಜನ್ ಮತ್ತೆ ಈಥೇನ್. ಆಲ್ರೆಡಿ ಪ್ರೀವಿಯಸ್ ನೈಟ್ರೋಜನ್ ಕೇಳಿದೆ ನೋಡಿ. ನೈಟ್ರೋಜನ್ 3 ಡ್ರಾಸ್ ಹೆಂಗ್ ಬಂತು? ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? ದಟ್ ಇಸ್ 7. ಸೊ 2 5 ಕರೆಕ್ಟಾ? ಇದಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು? 3 ಎಕ್ಸ್ಟ್ರಾ ಎಲೆಕ್ಟ್ರಾನ್ 3 ಬೇಕು ಅಂದ್ರೆ ದಟ್ ಇಸ್ 3 ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಷ್ಟೇ. ನೋಡಿ ಸ್ಮಾಲ್ ಇಂಟೆಸ್ಟೈನ್ ಇಲ್ಲೇ ಇದ್ರೆ ಆ ಲಂಗ್ಸ್ ಅಲ್ಲಿ ಏನಿರುತ್ತೆ? ಆಲ್ವೇಲೈಸ್ ಇರುತ್ತೆ. ಆಲ್ವೇಲೈಸ್. ಈಗ ಬ್ರಾಂಕೈ ಬರೋದು
ಲಂಗ್ಸ್ ಒಳಗಡೆ. ಸೊ ನೆಫ್ರಾನ್ ಬರೋದು ಕಿಡ್ನಿ, ಡಯಾಫ್ರಾಗಮ್ ಬರೋದು ಲಂಗ್ಸಿನ ಕೆಳಗಡೆ. ದ ಟ್ರೇಟ್ಸ್ ದಟ್ ಕೆನಾಟ್ ಬಿ ಇನ್ಹೆರಿಟೆಡ್ ಅಮಾಂಗ್ ದಿ ಫಾಲೋಯಿಂಗ್. ನೋಡಿ ಯಾವುದು ಫಾಲೋಯಿಂಗ್ ಅಂದ್ರೆ ಜನರೇಷನ್ ಬರಲ್ಲ ಅಂದ್ರೆ, ನೋಡಿ ಶೇಪ್ ಆಫ್ ದಿ ಐ ನಮ್ಗೆ ಬರುತ್ತೆ. ಅಮ್ಮನ್ ಐ ಅಪ್ಪನ ಐ ತರ ಕಾಣ್ತಿದ್ಯಾ ನಿಂದು ಅಂತ ಹೇಳ್ತೀವಲ್ಲ, ಸೊ ಬರುತ್ತೆ. ಟೈಪ್ ಆಫ್ ಬ್ಲಡ್ ಗ್ರೂಪ್, ಎಸ್ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಅಪ್ಪಂದು ಬ್ಲಡ್ ಅಮ್ಮಂದು ಬಿ, ಎ ಬಿ ಗ್ರೂಪ್ ಆಗಿ ನಿಮ್ಗೆ ಎ ಗ್ರೂಪ್ ಬಿ ಗ್ರೂಪ್ ಬರ್ಬೋದು. ನೋಡಿ ಕಲರ್ ಆಫ್ ದಿ ಹೇರ್, ನಿಮ್ಮ ಹೇರ್ ಕಲರ್ ಬ್ಲ್ಯಾಕ್ ವೈಟು, ಕರ್ಲಿ ಏರು, ಸಿಲ್ಕಿ ಏರು ಅಂತ ಎಲ್ಲ ನಿಮಗೆ ಬರ್ತದೆ. ಪ್ಲೇಯಿಂಗ್ ಸ್ಕಿಲ್ಲು, ನಿಮ್ಮ ಅಪ್ಪ ಏನಾದ್ರು ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ನಿಮಗೆ ಕ್ರಿಕೆಟ್ ಪ್ಲೇಯರ್ ಆಗಂತ ಇದೆ, ಅದು ನೀವು ಲರ್ನ್ ಮಾಡಬೇಕು, ಇಲ್ಲ ಬರಲ್ಲ ಅಂತ. ಸೊ ಪ್ಲೇಯಿಂಗ್ ಸ್ಕಿಲ್ ಇಸ್ ದಿಸ್ ಇಸ್ ಅಕ್ವೈರ್ಡ್ ಟ್ರೇಟ್ಸ್, ಇವೆಲ್ಲ ಇನ್ಹೆರಿಟೆಡ್ ಟ್ರೇಟ್ಸ್. ಓಕೆ, ಟ್ರಾನ್ಸ್ಪಿರೇಷನ್, ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಮುಖಾಂತರ ಎವಾಪರೇಟ್ ದಟ್ ಇಸ್ ಕಾಲ್ಡ್ ಎಸ್ ಟ್ರಾನ್ಸ್ಪಿರೇಷನ್. ದ ಹೋಲ್ಡಿಂಗ್ ಆಫ್ ಲೀಫ್ ಸೆನ್ಸಿಟಿವ್ ಪ್ಲಾಂಟ್, ಟಚ್ ಮಿ ನಾಟ್ ಪ್ಲಾಂಟ್. ಈಗ ಇದರಲ್ಲಿ ನೋಡಿ, ಟಚಿಂಗ್ ವಿತ್ ದಿ ಫಿಂಗರ್ ನಾಟ್ ಎ ಟ್ರೋಪಿಸಮ್. ವೈ, ಯಾಕೆ ಅದು ಟ್ರೋಪಿಸಮ್ ಅಲ್ಲ ಅಂದ್ರೆ, ದ ಮೂವ್ಮೆಂಟ್ ಆಫ್ ದಿ ಇಂಡಿಪೆಂಡೆಂಟ್ ಗ್ರೋತ್, ಇದು ಇಂಡಿಪೆಂಡೆಂಟ್ ಗ್ರೋತ್ ಆಗಿರುತ್ತೆ, ಮತ್ತೆ ಅಂಡ್ ನಾನ್ ಡೈರೆಕ್ಷನಲ್, ಇಂಡಿಪೆಂಡೆಂಟ್ ಗ್ರೋತ್ ಮತ್ತೆ ನಾನ್ ಡೈರೆಕ್ಷನಲ್ ಆಗಿರೋದು, ಇದು ಇಟ್ ಇಸ್ ನಾಟ್ ಎ ಟ್ರೋಪಿಸಮ್. ಅಡ್ವಾಂಟೇಜ್ ಆಫ್ ವೆಜಿಟೇಟಿವ್ ರಿಪ್ರೊಡಕ್ಷನ್, ವೆಜಿಟೇಟಿವ್ ಪ್ರೊಪಗೇಷನ್ ಇಂದ ಆಗುವಂತ ಯೂಸ್ ಏನಪ್ಪಾ ಅಂದ್ರೆ, ಪೇರೆಂಟಲ್ ಐಡೆಂಟಿಕಲ್, ಜೆನೆಟಿಕಲ್ ಐಡೆಂಟಿ ಆಗಿರುತ್ತೆ ಪ್ಲಾಂಟ್. ನೋಡಿ ಜೆನೆಟಿಕಲ್ ಐಡೆಂಟಿಕಲ್, ನೀವು ಕಬ್ಬು ತಗೊಂಡು ಹೋಗಾಕಿದ್ರೆ ಆ ಕಬ್ಬು ಈ ಸೈಜ್ ಇದ್ರೆ ಅದೇ ಸೈಜ್ ಬರುತ್ತೆ. ನೀವು ಅದೇ ಸೀಡ್ ಹಾಕಿದ್ರೆ ಇಷ್ಟಪ್ಪ ಸೀಡ್ ಸೈಜಿಂದು ಶುಗರ್ ಕೇನ್ ಸೀಡ್ ತಗೊಂಡು ಹಾಕಿದ್ರೆ ಸಣ್ಣ ಬರ್ಬೋದು, ಡಿಪೆಂಡ್ಸ್ ಅಪಾನ್ ದಟ್ ಈಸ್ ಏನು ವೇರಿ ಆಗ್ತದೆ. ಅದ್ರಲ್ಲಿ ಹಂಗಲ್ಲ, ಇಷ್ಟಪ್ಪ ತಗೊಂಡು ಹೋಗಾಕು ಅಷ್ಟಪ್ಪ ಬರ್ತದೆ. ದಟ್ ಈಸ್ ಜೆನೆಟಿಕಲಿ ಐಡೆಂಟಿಕಲ್. ಡಿಸೈರ್ ಕ್ಯಾರೆಕ್ಟರ್ ಕ್ಯಾನ್ ಬಿ ಮೇಂಟೈನ್, ಡಿಸೈರ್ ಕ್ಯಾರೆಕ್ಟರ್ ಮೇಂಟೈನ್ ಆಗುತ್ತೆ ಇಂಡೆಫಿನೆಟ್ಲಿ. ನೆಕ್ಸ್ಟ್, ದ ಬಿಯರ್ಸ್ ದ ಫ್ಲವರ್ ರೋ ಫ್ರೂಟ್ ಅರ್ಲಿಯರ್ ದಿಂದ ಸೀಡ್ಸ್, ನೀವು ಸೀಡ್ಸ್ ಹಾಕಿ ಅದು ಮೊಳಕೆ ಹೊಡೆದು ಅದು ಗಿಡ ಆಗಿ ಅದು ದೊಡ್ಡದಾಗೋಷ್ಟೊತ್ತಿಗೆ ಟೈಮ್ ಹಿಡಿಯುತ್ತೆ. ಅದೇ ನೀವು ಒಂದು ಹಾಕಿದ್ರೆ ಡೈರೆಕ್ಟ್ ಶೂಟ್, ಸೊ ಬೇಗ ಬಿಡಬಹುದು ಅಂತ. ಡಯಾಗ್ರಾಮ್ ಫಾರ್ ಜರ್ಮಿನೇಷನ್ ಆಫ್ ಪೋಲಾಂಗ್ ರೈಸ್, ಅದು ಇಮೇಜ್ ನೋಡಿ, ನಾನು ಸಿಂಪಲ್ ಬರ್ತೀನಿ, ನೀವೇ ಅದನ್ನ ಏನ್ ಇಷ್ಟ ಬರಿತವ್ರೆ ಹಿಂಗ್ ಬರೋದು ಸಾಕ ಅಂತ ಅಲ್ಲ ಇಮ್ಯಾಜಿನೇಷನ್ ಮಾಡಕ್ ಹೋಗ್ಬೇಡಿ. ನೋಡಿ, ಇದು ಜರ್ಮಿನೇಷನ್ ಆಫ್ ಪೋಲಾಂಗ್ ರೈಸ್ ಸ್ಟಿಗ್ಮಾ. ನೀವೇನೇ ಡಯಾಗ್ರಾಮ್ ಸ್ವಲ್ಪ ನೀಟಾಗಿ ಬರೀರಿಲ್ಲ ಅಂತಲ್ಲ, ಸೊ ಎಷ್ಟು 2 ಮಾರ್ಕ್ಸ್ ಇದೆಯಾ, 2 ಎಲ್ಲ ಪಾರ್ಟ್ಸ್ ಮೆನ್ಷನ್ ಮಾಡಿ, ಏನ್ ಕೇಳಿದ್ರು ಮಾಡಿ ನೀಟಾಗಿ ಬರೀರಿ, ಆಯ್ತಾ. ನೆಕ್ಸ್ಟ್, ಫಂಕ್ಷನ್ ಆಫ್ ಮೆಡುಲಾ. ಮೆಡುಲ್ ಏನ್ ಕೇಳೋದು ಮಾಡುತ್ತೆ, ಕಂಟ್ರೋಲ್ ಇನ್ವಾಲಂಟರಿ ಆಕ್ಷನ್. ಇನ್ವಾಲಂಟರಿ ಆಕ್ಷನ್ ಅಂದ್ರೆ ಏನು, ವಿಚ್ ವಿ ಕೆನಾಟ್ ಕಂಟ್ರೋಲ್, ನಾವು ಕಂಟ್ರೋಲ್ ಮಾಡೋದಲ್ಲ, ಬ್ರೈನ್ ಕಂಟ್ರೋಲ್ ಮಾಡೋದು. ಹಾರ್ಟ್ ಬೀಟು, ಮತ್ತೆ ಕಿಡ್ನಿ, ಡೈಜೆಷನ್, ಸ್ನೀಸಿಂಗ್, ಕಾಫಿಂಗ್, ಬಿ ಪಿ, ಸಲೈವೇಷನ್, ಇವೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದೇ ಒಳಗಡೆ ಇರುತ್ತಲ್ಲ. ಸೊ ಇನ್ವಾಲಂಟರಿ ಆಕ್ಷನ್ಸ್ ಅವು. ಸೆರೆಬ್ರಮ್ ಪಾಶ್ಚರ್ ಆಫ್ ದಿ ಬಾಡಿ. ಈಗ ನೋಡಿ, ಇದು ರೋಡ್ ಅಂತ ಕಳನ, ರೋಡ್, ಓಕೆ, ಇದು ರೋಡ್. ಒಬ್ಬ ಟಾನಿಕ್ ಪರ್ಸನ್, ನೋಡಿ ಇವನು ಟಾನಿಕ್ ಪರ್ಸನ್ ಅಂತ ಕಳನ, ಟಾನಿಕ್ ಪರ್ಸನ್ ಕಾಲಿದು ಅನ್ಕೊಡಿ, ಅವ್ನು ಟಾನಿಕ್ ಪರ್ಸನ್. ಇವನು ದಾರಿ ನಡ್ಕೋಯ್ತಿರ್ಬೇಕಾರೆ ಚೆನ್ನಾಗಿ ಕುಡಿದ್ಬಿಟ್ಟಾಗ ಸೆರೆಬ್ರಲ್ ಮತ್ತು ಸ್ಪೈನಲ್ ಕಾರ್ಡ್ ಇರುವಂತಹ ಲಿಂಕು ಆ ಸ್ಪೇಸ್ ಗ್ಯಾಸ್ ಜಾಸ್ತಿ ಆಯ್ತು. ಅವಾಗ ಅವನಿಗೆ ಬಾಡಿ ಬ್ಯಾಲೆನ್ಸ್ ಮಿಸ್ ಆಯ್ತು. ಅಣ್ಣ ಹಿಂಗೆ ರೋಡ್ ಸರ್ವೆ ಮಾಡ್ತಾನೆ. ಈಗ ಸರ್ವೆ ಮಾಡಿ ಇಲ್ಲಿ ಒಂದು ಚರಂಡಿ ಇರುತ್ತೆ, ಆಯ್ತಾ, ಅಲ್ಲಿ ಮಲ್ಕೊಂತಾನೆ ರಾತ್ರಿ ಹೊತ್ತು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಎಚ್ಚರ ಆಗತ್ತೆ ಅವನಿಗೆ. ಅವಾಗ ಅದು ಆಲ್ಕೋಹಾಲ್ ಕಂಟೆಂಟ್ ಕಡಿಮೆ ಆಗುತ್ತಲ್ಲ, ಕಡಿಮೆ ಆದ ತಕ್ಷಣ ಲಿಂಕ್ ಆದಾಗ ಅವನಿಗೆ ಫ್ರೆಶ್ ಆಗುತ್ತೆ. ನೆನ್ನೆ ನಾನು ಸರ್ವೆ ಮಾಡಿ ಚರಂಡಿಲಿ ನಾನು ನನ್ನ ಮನೆ ಮಾಡ್ಕೊಂಡಿದ್ದೀನಿ, ಈಗ ಅದು ಮನೆಗೆ ಹೋಗ್ಬೇಕು ಸ್ನಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಹೋಗ್ತಾನೆ. ಕರೆಕ್ಟಾ? ಸೊ ಇದು ಕಾರಣ ಏನು, ಬಿಕಾಸ್ ಆಫ್ ಸೆರೆಬೆಲ್ಲಮ್ ಕಂಟ್ರೋಲ್ ದ ಪಾಶ್ಚರ್ ಆಫ್ ದಿ ಬಾಡಿ. ನಿಮ್ಮ ಬಾಡಿದ ಬ್ಯಾಲೆನ್ಸ್ ಮಾಡೋದು, ಪಾಶ್ಚರೈಸೇಷನ್ ಕಂಟ್ರೋಲ್ ಮಾಡೋದು ನಮ್ಮ ಸೆರೆಬೆಲ್ಲಮ್. ಕಂಟ್ರೋಲ್ ದ ಅಪ್ರಿಷಿಯನ್ ಅಂಡ್ ವಾಲಂಟರಿ ಆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಇಷ್ಟು. ನೆಫ್ರಾನ್ಸ್ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ಯೂನಿಟ್ ಆಫ್ ಕಿಡ್ನಿ ಎಕ್ಸ್ಕ್ರಿಟರಿ ಸಿಸ್ಟಮ್. ಯಾಕೆಂದ್ರೆ ಕಿಡ್ನಿ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ನೆಫ್ರಾನ್, ಜಾಸ್ತಿ ನೆಫ್ರಾನ್ ಇರುತ್ತೆ, ಅಂಡ್ ಫಿಲ್ಟರ್ ನೈಟ್ರೋಜನ್ ವೇಸ್ಟ್. ನಮ್ಮಲ್ಲಿರುವಂತಹ ಬ್ಲಡ್ ಅಲ್ಲಿರುವಂತಹ ನೈಟ್ರೋಜನ್ ವೇಸ್ಟ್ ರಿಮೂವ್ ಮಾಡುತ್ತೆ, ಜಸ್ಟ್ ಯೂರಿಯಾ ಆರ್ ಯೂರಿಕ್ ಆಸಿಡ್ ನ ರಿಮೂವ್ ಮಾಡುತ್ತೆ ಫ್ರಮ್ ದಿ ಬ್ಲಡ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಡೈಜೆಷನ್ ಸೆಂಟರ್. ಯಾಕೆ ಅಂದ್ರೆ ನೋಡಿ, ಕನ್ವರ್ಷನ್ ಆಗುತ್ತೆ ಅದಕ್ಕೆ. ನೋಡಿ, ಪ್ರೋಟೀನ್ ಏನಕ್ಕೆ ಕನ್ವರ್ಟ್ ಆಯ್ತು, ಅಮೈನೋ ಆಸಿಡ್ ಆಯ್ತು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್ ಆಯ್ತು, ಫ್ಯಾಟ್ ಇಂಟು ಫ್ಯಾಟಿ ಆಸಿಡ್ ಆಯ್ತು, ಅದಕ್ಕೆ ಅದು ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ನೋಡಿ, ಮಾನೋಹೈಬ್ರಿಡ್ ಕ್ರಾಸ್, ಪ್ರತಿ ಸಲ ಕೇಳ್ತಾರೆ ಮಾನೋಹೈಬ್ರಿಡ್ ಇಲ್ಲ ಡೈಹೈಬ್ರಿಡ್ ಟ್ರಿಕ್ಸ್ ನಿಮಗೆ. ನೋಡಿ, ಡೈಹೈಬ್ರಿಡ್ ಕ್ರಾಸ್ ಎರಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು, ಬಿಡ್ಲೇ ಬಿಡಿ. ಆಲ್ ಡಯಾಗ್ರಾಮ್ ಟ್ರೋಪಿಕ್ ಲೆವೆಲ್ ಅಂದ್ರೆ ಈಚ್ ಸ್ಟೆಪ್ ಆಫ್ ಫುಡ್ ಚೈನ್. ನೋಡಿ, ಈಚ್ ಸ್ಟೆಪ್ ಆಫ್ ಫುಡ್ ಚೈನ್ ಇಸ್ ಕಾಲ್ಡ್ ಟ್ರೋಪಿಕ್ ಲೆವೆಲ್. ದ ಎನರ್ಜಿ ಇನ್ ದ ಎಕೋಸಿಸ್ಟಮ್ ದಟ್ ಇಸ್ ಆಲ್ವೇಸ್ ಯೂನಿಟ್ ಡೈರೆಕ್ಷನ್. ಯಾಕಂದ್ರೆ ನೋಡಿ, ಪಿರಮಿಡ್ ಅಂತ ಕಳಿ, ಪಿರಮಿಡ್ ಒಂದೇ ಡೈರೆಕ್ಷನ್ ಎನರ್ಜಿ ಹೋಗುತ್ತೆ. ಈಗ ಸೂರ್ಯನಿಂದ ಗಿಡಕ್ಕೆ ಬಂತ ಗಿಡ, ಪ್ಲಾಂಟ್ ಇಂದ ಡೀರಿಂದ ಟೈಗರ್, ಕರೆಕ್ಟಾ? ಈಗ ಟೈಗರ್ ತಿಂದು ಡೀರ್ ಬದುಕಾಗತ್ತಾ? ಇಲ್ಲ. ಡೀರ್ ತಿಂದು ಪ್ಲಾಂಟ್ ಬದುಕಾಗತ್ತಾ? ಇಲ್ಲ. ಪ್ಲಾಂಟ್ ನ ಎನರ್ಜಿ ಯೂಸ್ ಮಾಡ್ಕೊಂಡು ಸಣ್ಣ ಬದುಕಾಗತ್ತಾ? ಇಲ್ಲ. ದಟ್ಸ್ ವೈ ಇಟ್ ಇಸ್ ಯೂನಿಟ್ ಡೈರೆಕ್ಷನ್.
ಸೊ ದ ಎನರ್ಜಿ ಕ್ಯಾಪ್ಚರ್ಡ್ ಇನ್ ದ ಆಟೋಟ್ರೋಪ್ಸ್ ಡಸ್ ನಾಟ್ ರಿವರ್ಟ್ ಬ್ಯಾಕ್ ಟು ದಿ ಸೋಲಾರ್ ಸಿಸ್ಟಮ್. ಪ್ಲಾಂಟ್ ಇರುವಂತಹ ಎನರ್ಜಿ ಸೋಲಾರ್ ಸಿಸ್ಟಮ್ ಬರಲ್ಲ. ಸೊ ಅರ್ಬಿವೋರಸ್ ಡಸ್ ನಾಟ್ ಕಮ್ ಬ್ಯಾಕ್ ಟು ದಿ ಆಟೋಟ್ರೋಪ್ಸ್, ಅಂದ್ರೆ ಡೀರಿಂದ ಎನರ್ಜಿ ಪ್ಲಾಂಟ್ಗೆ ಸಿಗಲ್ಲ ಅಂತ. The available of energy in the each tropical get diminished progressively due to the loss of energy in the tropic level. Tropic level each ಅಲ್ಲಿ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ, ಅದಕ್ಕೆ ಎನರ್ಜಿ ಬೇಗ ಡಿಮಿನಿಸ್ಟ್ ಆಗುತ್ತೆ. ನೆಕ್ಸ್ಟ್ ಓಝೋನ್. ಓಝೋನ್ ಅಂದ್ರೆ ಏನಿದೆ, O3 ಮಾಲಿಕ್ಯೂಲ್ ಅಷ್ಟೇ ನೋಡಿದೆ ಅಷ್ಟೇ. O3 ಮಾಲಿಕ್ಯೂಲ್ ದಟ್ ಈಸ್ 3 atoms ಆಫ್ ಆಕ್ಸಿಜನ್. ಫಂಕ್ಷನ್ ಆಫ್ ಓಝೋನ್ ಏನ್ ಮಾಡುತ್ತೆ, ಯು ರೇಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಯು ರೇಸ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಕಮ್ಮಿ ಫ್ರಮ್ ದಿ ಸನ್ ಅನ್ನ ಫಿಲ್ಟರ್ ಮಾಡುತ್ತೆ. ವಾಟ್ ಕಾಸಸ್ ಏನು, ಇಟ್ ಈಸ್ ಕಾಸ್ಡ್ ಬೈ ದಿ CFCs, ಕ್ಲೋರೋಫ್ಲೋರೋ ಕಾರ್ಬನ್ ಮುಖಾಂತರ ಆಗುತ್ತೆ. ನೆಕ್ಸ್ಟ್ ನೋಡಿ ರಿಫ್ಲೆಕ್ಸ್ ಆರ್ಕ್. Traces the sequence of event that occurs in the structure when the bright light focused on our eye. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇದು ರಾತ್ರಿ ನೀವು ಮಾಲ್ಕೊಂಡ್ರಿ ಅನ್ಕೊಳ್ಳೋಣ, ಹಿಂಗೆ ಅಂತ ಮಾಲ್ಕೊಂಡ್ರಿ, ಇದು ನಿಮ್ ಕಣ್ಣು ಆಯ್ತಾ. ನಿಮ್ಮ ಮಾಮ ಸಡನ್ ಬಂದ್ಬಿಟ್ಟು ಓ ಇದಳವ ಅಂತ ಲೈಟ್ ಹಾಕ್ಬಿಟ್ರು ಅನ್ಕೊಳ್ಳೋಣ. ಲೈಟ್ ಹಾಕಿದ ತಕ್ಷಣ ಅಮ್ಮ ಆಫ್ ಮಾಡೋಣ ಫಸ್ಟ್ ಕಣ್ ಚುತ್ತೈತೆ ಅಂತ ಏನೋ ಹೇಳ್ತಿರಲ್ಲ. ಯಾಕೆ ಹೇಳ್ತೀರಿ ಹೇಳಿ? ಯಾಕೆ ಹೇಳ್ತೀರಿ ಅಂದ್ರೆ ನಿಮ್ಮ ಕಣ್ಣಲ್ಲಿ ಏನಾಗಿರುತ್ತೆ, ರಾಡ್ಸು ಮತ್ತೆ ಕೋನ್ಸು ಆ ಡಿಮ್ ಲೈಟಿಗೆ ಅಡ್ಜಸ್ಟ್ ಆಗಿರುತ್ತೆ. ನೀವು ಸಡನ್ ಬ್ರೈಟ್ ಲೈಟ್ ಬಂದ ತಕ್ಷಣ ಮತ್ತೆ ಪ್ಯೂಪಿಲ್ಲು ಆ ರಾಡ್ಸು ಕೋನ್ಸ್ಗಳು ಅಡ್ಜಸ್ಟ್ ಆಗೋ ಟೈಮ್ ತಗೊಳ್ತಾರ, ಅವಾಗ ನಿಮಗೆ ಚುಚ್ಚದಂಗೆ ಫೀಲ್ ಆಗುತ್ತೆ. ಇದು ರೀಸನ್. The path of nerve impulse in the refract action. The receptor in our eye receives the stimuli of bright light. ನಮ್ಮ ಕಣ್ಣು ರೆಸೆಪ್ಟರ್ ಇರುತ್ತೆ, ಅದು ಬ್ರೈಟ್ ಲೈಟ್ ನ ರಿಸೀವ್ ಮಾಡ್ಕೊಂತ. The message sent to the spinal cord, ಸ್ಪೈನಲ್ ಕಡೆಗೆ ಹೋಯ್ತು ಥ್ರೂ ದಿ ಸೆನ್ಸರಿ ನ್ಯೂರಾನ್ ಮುಖಾಂತರ ಸ್ಪೈನಲ್ ಕಡೆಗೆ ಹೋಯ್ತಾ. ರೆಸೆಪ್ಟರ್ ರೀಚ್ ದ ಮೋಟರ್ ನರ್ವ್ಸ್ ಬಂತು ಥ್ರೂ ದಿ ಅಸೋಸಿಯೇಟಿವ್ ನರ್ವ್ಸ್, ಅದ್ರ ಮುಖಾಂತರ ಮೋಟರ್ ನರ್ವ್ಸ್ ಬಂತು. ದೆನ್ ಎಫೆಕ್ಟರ್ ನೋಡಿ, ರೀಚಸ್ ದ ಎಫೆಕ್ಟರ್ ಥ್ರೂ ದ ಮೋಟರ್ ನರ್ವ್ಸ್. ದ ಮಸಲ್ ಐ ಇಸ್ ಕ್ಲೋಸ್ಡ್ ಐ ಲಿಡ್. ಅವಾಗ ಇಮಿಡಿಯೇಟ್ ಆಗಿ ಚುಚ್ಚಲ್ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಚಿಬಿಡ್ತೀರಿ. ಕರೆಕ್ಟಾ? ಕಣ್ಣು ಮುಚ್ಚಿರ್ತೀರ ಅನ್ನೋ ಕಾರಣ ನಮ್ಮ ರಿಫ್ಲೆಕ್ಸ್ ಆರ್ಕ್. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಫಂಕ್ಷನ್ ಆಫ್ ಪ್ಲಾಸೆಂಟಾ. ನೋಡಿ ಎಷ್ಟು ಸರಿ ಕೇಳ್ತಾ ಒಂದು ಲೆಕ್ಕನೇ ಹಾಕ್ಬಿಟ್ಟು ನೀವೆಂತಿದ್ ಕಲಿಯೋದು ಮಿಸ್ ಮಾಡ್ಕೊಬಿಟ್ರೆ ನಿಮ್ಮ ತಡ್ರಿ ಇನ್ನೊಬ್ರಿಲ್ಲ, ಮಿಸ್ ಮಾಡ್ಬಿಡಿ ಆಯ್ತಾ. ನೋಡಿ ಇಲ್ಲಿ ಪ್ಲಾಸೆಂಟ್ ಯೂಟ್ರಸ್ ವಾಲ್ ಅಲ್ಲಿ ಆ ಮದರ್ ಬಾಡಿಲಿ ಆ ಯೂಟ್ರಸ್ ವಾಲ್ ಅಲ್ಲಿ ಈ ಏನು ಬೇಬಿ ಹೋಗಿ ಇಂಪ್ಲಾಂಟೇಶನ್ ಆಗುತ್ತಲ್ಲ, ಆ ಇಂಪ್ಲಾಂಟೇಶನ್ ಆಗಿ ಒಂದು ಪೌಚ್ ಡೆವಲಪ್ ಆಗುತ್ತೆ, ಇಸ್ ಪ್ಲಾಸೆಂಟಾ. ನೋಡಿ ದ ಪ್ರೆಗ್ನೆನ್ಸಿ ಪೀರಿಯಡ್ ಎಂಬ್ರಿಯೋ ಗೆಟ್ ನ್ಯೂಟ್ರಿಷನ್ ಫ್ರಮ್ ಮದರ್ ಬ್ಲಡ್ ವಿತ್ ಹೆಲ್ಪ್ ಆಫ್ ಸ್ಪೆಷಲ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಆಸ್ ಪ್ಲಾಸೆಂಟಾ. ಇದರಲ್ಲಿ ಏನು ಕಂಟೈನ್ ವಿಲ್ ಲೈಸ್ ಡೆವಲಪ್ಸ್ ಇನ್ಸೈಡ್ ದಿ ಟಿಶ್ಯೂ ಒಳಗೆ ಇಲ್ಲ ಈ ತರ ಇರುತ್ತೆ. ಸೊ ಪ್ರೊವೈಡ್ ದ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ಎಕ್ಸ್ಚೇಂಜಿಂಗ್ ಆಫ್ ಆಕ್ಸಿಜನ್ ಗ್ಲೂಕೋಸ್ ಫ್ರಮ್ ಮದರ್ ಟು ದಿ ಎಂಬ್ರಿಯೋ. ಮದರಿಂದ ಅಮ್ಮನಿಂದ ಮಗುವಿನ ಅಮ್ಮಗೆ ಬರಲ್ಲ, ಅಮ್ಮನಿಂದ ಮಗುಗೆ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ಹೋಗುತ್ತೆ. ರಿಮೂವಿಂಗ್ ದ ವೇಸ್ಟ್ ಜನರೇಟೆಡ್ ಇನ್ ಫ್ರಮ್ ದಿ ಎಂಬ್ರಿಯೋಯಿಂದ ವೇಸ್ಟ್ ಜನರೇಟ್ ಅದನ್ನು ರಿಮೂವ್ ಮಾಡಕ್ಕೆ ಪ್ಲಾಸೆಂಟಾದಲ್ಲಿ ಸ್ಟೋರ್ ಆಗಿರುತ್ತೆ, ಲಾಸ್ಟಿಗೆ ರಿಮೂವ್ ಮಾಡ್ತಾರೆ. ಓಕೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಟೆಸ್ಟೋಸ್ಟೆರಾನ್ ಹಾರ್ಮೋನ್. ನೋಡಿ ಆಗ್ಲಿ ಪ್ರೀವಿಯಸ್ ಅಲ್ಲಿ ಹೇಳಿದಾನೆ, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂದ ರೆಸ್ಪಾನ್ಸಿಬಲ್ ಫಾರ್ ಮೇಲ್ ಕ್ಯಾರೆಕ್ಟರ್, ಸೆಕೆಂಡರಿ ಕ್ಯಾರೆಕ್ಟರ್ ಇನ್ ಮೇಲ್. ಪ್ರೊಜೆಸ್ಟೆರಾನ್ ಸೆಕ್ರೆಟೆಡ್ ಅಂಡ್ ಸ್ಪರ್ಮ್ ಟ್ರಾನ್ಸ್ಪೋರ್ಟೆಡ್ ಈಸಿಯರ್ ಪ್ರೊವೈಡ್ ನ್ಯೂಟ್ರಿಷನ್. ಈಸಿಯಾಗಿ ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಆಗಬೇಕು ಮತ್ತೆ ಅದಕ್ಕೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡಬೇಕು. ದಟ್ ಇಸ್ ದ ಯೂಸ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಸೊ ಇಷ್ಟು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 2 ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಮತ್ತೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಿ ಇಲ್ಲ ನಾನು ನಿದ್ದೆ ಮಾಡದೆ ಓದೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ನಿದ್ದೆ ಮಾಡಿ 1 ಅವರ್ ನಿದ್ದೆ ಬರ್ತೀಯಾ, ಇಲ್ಲ ಒಂದು ಓದ್ತಿರ್ಬೇಕು, ಇಲ್ಲ ಮಲಗಿರ್ಬೇಕು. ಟಿವಿ ನೋಡೋದು, ಮೊಬೈಲ್ ನೋಡೋದು ಇವೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಇರೋದೇ 30 ಡೇಸ್ ಇಲ್ಲ 25 ಡೇಸ್ 20 ಡೇಸ್ ಇರ್ಬೋದು. ನಿಮಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಫುಲ್ಲು ಸೀರಿಯಸ್ ಆಗಿ ಓದಿದ್ರೆ ಡೆಫಿನೆಟ್ಲಿ ಸ್ಕೋರ್ ಮೋರ್ ದೆನ್ 90%. ಪರ್ಸೆಂಟೇಜ್ ತಗೊಳ್ಳೋದೇ ಇಂಪಾರ್ಟೆಂಟ್ ಅಂತಲ್ಲ ನಾನು ಹೇಳ್ತಿರೋದು. ಸೊ ನಿಮ್ ಲೈಫಲ್ಲಿ ಏನಾದರೂ ಒಂದು ಲೈಫ್ ಫಸ್ಟ್ ಟೈಮ್ ಮಾಡ್ತಿರಲ್ವಾ, ಅಂದ್ರೆ ಇದೇ ಮತ್ತೆ 10th ಎಕ್ಸಾಮ್ ಬರೆಯಕ್ಕಾಗಲ್ಲ. ಸೊ ಹಂಗಾಗಿ ಆಗದಾಗಲಿ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡ್ಬಿಡಿ ಆಯ್ತಾ. ದಟ್ಸ್ ಮೈ ಇಂಟೆನ್ಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೀಚ್.